ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಮ್ಮನ್ನೇ ಒಗ್ಗಟ್ಟನ್ನು ಮುರಿಯೋದಕ್ಕೆ ನನ್ ಬಿಡಲ್ಲ. ಇದು ನನ್ನ ಫ್ಯಾಮಿಲಿ, ನಾವೆಲ್ಲ ಒಂದಾಗಿರ್ಬೇಕು. ಜಗಳ ಆಗುತ್ತೆ ಅಂತ ಸಂಬಂಧಗಳನ್ನ ಮುರಿಯೋದಕ್ಕಾಗಲ್ಲ. ನಾವೆಲ್ಲರೂ ಒಂದಾಗಿರ್ಬೇಕು. ಫ್ಯಾಮಿಲಿ ಅಂತ ಹೋದ್ರೆ ಹೆಂಡತಿಗೆ ಜಾಗ ಇರಲ್ಲ, ಹೆಂಡತಿ ಅಂತ ಹೋದ್ರೆ ಫ್ಯಾಮಿಲಿಗೆ ಜಾಗ ಇರಲ್ಲ. ಇಲ್ಲ, ನಾನು ನನ್ನ ಲೈಫ್ಗಿಂತ ಫ್ಯಾಮಿಲಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಕೊಡ್ತೀನಿ. ಸುಮಾ, ಅತ್ತೆ, ನಾನಿವತ್ತು ಪೂಜೆ ಮಾಡಿ ನಿನಗೆ ವಿಜಯಲಕ್ಷ್ಮಿ ಒಲಿಲಿ ಅಂತ. ಸುಭಾಷ್ ನಡುವೆ ನಿನ್ನ ತೀರ್ಥನ ನಡುವೆ ಏನಾಯ್ತಮ್ಮ? ಅತ್ತೆ, ಈ ಆಸ್ತಿ ಭಾಗ ಮಾಡೋದಕ್ಕೆ ನಾನೇ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ಅವರು. ಅದು ತಪ್ಪು ಅಂತ ಹೇಳಬೇಕಾಗಿತ್ತು. ಅಷ್ಟಕ್ಕೂ ಈ ವಿಷಯ ಅವನಿಗೆ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಿಲ್ಲ ಅತ್ತೆ. ಗ್ಯಾರಂಟಿ ಇದು ಸಾಧನಂದೇ ಕೆಲಸ. ಅವಳೇ ಚುಚ್ಚಿರ್ತಾಳೆ. ಸಾಧ್ನಕ್ಕಂಗೆ ಹೇಗೆ ಗೊತ್ತು? ಹಾಗಾದ್ರೆ ನೀ ಹೇಳ್ದ್ಯಾ? ನಾನು ಹೇಳ್ದೆ ಈ ವಿಷಯ ತೀರ್ಥನ್ಗೆ ಹೇಗೆ ಗೊತ್ತಾಗಬೇಕು? ವಿಷಯ ಗೊತ್ತಿರೋದು ನಮ್ಮ 3 ಜನಕ್ಕೆ ತಾನೆ. ಅಲ್ಲ ಅತ್ತೆ, ಸಾಧ್ನಕ್ಕಂಗೆ ಗೊತ್ತಿರೋಕೆ ಹೇಗೆ ಸಾಧ್ಯ? ಅವಳಿಗೆ ಗೊತ್ತಿದೆ, ಯಾಕಂದ್ರೆ ಅವಳು ಇದೆಲ್ಲ ಅವಳ ಕೆಲಸ. ನಿನ್ನ ಮತ್ತು ತೀರ್ಥನ ಸಂಬಂಧ ಹಾಳು ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾಳೆ. ಅವಳಿಗೆ ಓಟಿನ ಹುಚ್ಚು, ಅವನ ಓಟು ಅವಳಿಗೆ ಬೀಳ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾಳೆ. ನೋಡಿದ್ರಾ, ಸುತ್ತಿ ಬಳಸಿ ಮತ್ತೆ ಅದು ಅಲ್ಲಿಗೆ ಬರ್ತಿದೆ ಅಲ್ವಾ ಅತ್ತೆ? ಇದೇ ಕಾರಣಕ್ಕೆ ನಾನು ಹೇಳಿದ್ದು, ದಯವಿಟ್ಟು ಇದನ್ನು ಮುಂದುವರ್ಸೋದು ಬೇಡ ಅಂತ ನೀವೇ ಮಾವನ ಹತ್ರ ಹೇಳಿ. ಒಂದು ವೇಳೆ ಹೀಗೆ ಮುಂದುವರಿತಾ ಹೋದರೆ ನಮ್ಮ ನಡುವೆನೇ ಭಿನ್ನಾಭಿಪ್ರಾಯಗಳು ಬೆಳೀತಾ ಹೋಗುತ್ತೆ. ಸದ್ಯಕ್ಕೆ ಹಾಗನ್ಸುತ್ತೆ, ಸಂಜೆ ಒಳಗಡೆ ಎಲ್ಲ ತಿಳಿಯಾಗುತ್ತೆ. ಅತ್ತೆ, ನೀವು ನಂಬಲ್ಲ, ಸುಭಾಷ್ ನಿನ್ನೆಯಿಂದ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅತ್ತೆ. ಅವನಿಗೇನಾಯ್ತಂತೆ? ಗೊತ್ತಿಲ್ಲ, ನಾನು ಎಷ್ಟು ಕೇಳಿದ್ರು ಹೇಳ್ತಿಲ್ಲ ಅವನು. ಇರು, ನಾನೇ ಹೋಗಿ ವಿಚಾರಿಸ್ತೀನಿ. ಅತ್ತೆ ಬೇಡ, ನಾನೊಬ್ಳು ದಡ್ಡಿ, ಎಲ್ಲನೂ ಪಟಪಟ ಅಂತ ಹೇಳ್ಬಿಡ್ತೀನಿ. ಅತ್ತೆ, ಇವಾಗ ನೀವು ಹೋಗಿ ಕೇಳಿದ್ರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ. ಹಾಗೆ ಬಿಟ್ರೆ ನಿಮ್ಮಿಬ್ಬರ ನಡುವೆ ಅಂತರ ಬೆಳೆಯೋದಿಲ್ವೇನಮ್ಮ? ಅತ್ತೆ, ಅಂತರ ಬೆಳೆಯೋದಕ್ಕೆ ಕಾರಣ ಆಗಿರೋ ಪರಿಸ್ಥಿತಿನ ಸರಿ ಮಾಡ್ಬೇಕಲ್ವಾ ಮೊದಲು? ನೋಡು ಕಂದ, ಡಾಬನ್ನ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಅದರಲ್ಲಿ 2 ಮಾತಿಲ್ಲ. ಆದರೆ ಇಬ್ಬರು ಸೊಸೆಯರು ಇರೋದ್ರಿಂದ ಅದರಲ್ಲಿ ಯಾರಿಗೆ ಕೊಡಬೇಕು ಅನ್ನೋದು ಚರ್ಚೆ ಆಗ್ತಿದೆ. ಚರ್ಚೆ ನಡೆಯೋದು ತಪ್ಪಲ್ಲ. ನಿಜ ಹೇಳಬೇಕು ಅಂದರೆ ಎಲ್ಲರಿಗಿಂತ ಹೆಚ್ಚು ಟೆನ್ಷನ್ ಮಾಡ್ಕೊಂಡಿರೋದು ನಿನ್ನ ಮಾವ. ಆದರೂ ಕೂಡ ಅವರು ಮನ್ಸು ಗಟ್ಟಿ ಮಾಡಿಕೊಂಡು ಈ ನಿರ್ಧಾರ ಆಗಲೇಬೇಕು ಅಂತ ಕೂತಿದ್ದಾರೆ. ಹೀಗಿರ್ಬೇಕಾದ್ರೆ ನೀನು ಯಾಕಮ್ಮ ಹೆದರ್ಕೋತೀಯಾ? ಹೆದರಿಕೆ ಅಲ್ಲ ಅತ್ತೆ, ಸರಿ ಮಾಡೋಕ್ಕಾಗದಿರೋ ಪರಿಸ್ಥಿತಿ ಬಂದ್ಬಿಡುತ್ತೇನೋ ಅಂತ ಅಷ್ಟೇ. ಹಾಗೇನಾದರೂ ಆದರೆ ಕೊನೆ ಪ್ರಯತ್ನವಾಗಿ ನೀನು ಹೇಳಿದಾಗೆ ಮಾಡೋಣ. ಆಯ್ತತ್ತೆ, ಇಷ್ಟು ಧೈರ್ಯ ಕೊಟ್ರಲ್ಲ, ನಂಗಷ್ಟೇ ಸಾಕು. ಭಗವಂತ, ಈ ಆಭರಣ ನಮ್ಮ ತಲತಲಾಂತರದಿಂದ ಬಂದದ್ದು. ಯಾರು ನೋವು ನುಂಗಿಕೊಂಡು, ಯಾರು ಎಲ್ಲ ಕಷ್ಟನೂ ಸಹಿಸಿಕೊಂಡು, ಎಲ್ಲರೂ ನನ್ನವರೇ ಅಂತ ತಿಳ್ಕೊಂಡು ತೋಳು ತೆಕ್ಕೆಲಿ ತಗೊಂಡೋಗ್ತಾರೋ ಅಂಥ ಸೊಸೆ ಕೊಡುವಂಥ ಆಭರಣ ಇದು. ಈಗ ನನ್ನ ಪದ್ಮ ಈ ಒಡವೆನ ಸೊಸೆಂದ್ರೆ ಕೊಡುವಂಥ ಸಮಯ ಬಂದಿದೆ. ಯಾರ ಕೈಗೆ ಸೇರುತ್ತೋ ಗೊತ್ತಿಲ್ಲ ಪರಮಾತ್ಮ. ಆತಂಕ ಇದೆ, ಒಡೆದು ಚೂರು ಚೂರಾಗುತ್ತೆ ಅಂತ ಇದನ್ನು ಕೊಡದೆ ಸುಮ್ಮನೆ ಇಟ್ಕೊಂಡಿರೋಕ್ಕೂ ಆಗಲ್ಲ. ಇದೊಂದು ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಮನೆಗೆ ಯಜಮಾನನಾದವನು ನಾನು ಗೆಲ್ಲಲೇಬೇಕು. ಇಬ್ಬರು ಸೊಸೆಲಿ ಯಾರಿಗಾದರೂ ಒಬ್ಬರಿಗೆ ಕೊಡಲೇಬೇಕು. ನನ್ನೊಬ್ಬನ ಅಭಿಪ್ರಾಯದಿಂದ ತೀರ್ಮಾನ ಮಾಡುವಂಥ ವಿಷಯ ಅಲ್ಲ ಇದು. ಮನೆಯಲ್ಲಿ ಎಲ್ಲ ಸದಸ್ಯರ ತೀರ್ಮಾನವೂ ಅಷ್ಟೇ ಮುಖ್ಯ. ನಮ್ಮ ಮನೆಯವ್ರ ದೃಷ್ಟಿಲಿ ನನ್ನ ಕಿರಿ ಸೊಸೆ ಅಷ್ಟಕ್ಕಷ್ಟೇ. ಹಾಗಂತ ಯಾವುದೇ ಕಾರಣಕ್ಕೂ ಆ ಒಡವೆ ಸಾಧನೆಗೆ ಮಾತ್ರ ಸೇರಿದಾಗ ನೋಡ್ಕೊಳಪ್ಪ. ಇಬ್ಬರು ಸೊಸೆಯರಲ್ಲಿ
ಅವ್ರು ಹೆಚ್ಚು ಇವ್ರು ಕಮ್ಮಿ, ಅವ್ರ ಮೇಲೂ ಇವ್ರ ಕೀಳು ಅನ್ನೋ ಭಾವನೆ ನನಗಿಲ್ಲ. ಇಬ್ಬರನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ನನ್ನ ಸುಮನ ಗುಣದಲ್ಲಿ ಹೆಚ್ಚು ತೂಕ ಬರ್ತಾಳೆ. ದಾರಿ ತಪ್ಪೋಗಿದ್ದು ನನ್ನ ಮಗನ ಸರಿ ದಾರಿಗೆ ತಂದಿದ್ದಾಳೆ. ನನ್ನ ಮಗ ತೀರ್ಥನ ಆಕಾಂಕ್ಷೆನೆಲ್ಲ ಪೂರ್ತಿ ಮಾಡಿದ್ದಾಳೆ. ನನ್ನ ಮಗಳನ್ನು ಸರಿ ದಾರಿಗೆ ತರಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾಳೆ. ಅವಳನ್ನ ಸರಿ ದಾರಿಗೆ ತಂದೇ ತರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅವಳು ಸೊಸೆಗಿರಬೇಕಾದಂಥ ತಾಳ್ಮೆ, ಸದ್ಗುಣ, ಸತ್ಸಂಪ್ರದಾಯ ಅವಳಲ್ಲಿದೆ. ಹಾಗಾಗಿ ಈ ಒಡವೆ ಅವಳಿಗೆ ಸೇರಬೇಕು ಅನ್ನೋದು ನನ್ನ ವಿನಂತಿ ಅಷ್ಟೇ. ಸುಮನ ಏನಾದರೂ ಒಂದು ವೇಳೆ ಗೆದ್ರೆ ಈ ಮನೆ ಒಡೆದೋಗುತ್ತೆ ಅನ್ನೋ ಭಯ ನನಗೆ ಲವಶೇಷನೂ ಇಲ್ಲ ತಂದೆ. ನನಗೆ ಭಯನೇ ಇಲ್ಲ. ಒಂದು ವೇಳೆ ಸಾಧನೆಗೇನಾದ್ರೂ ಜಯ ಆಗ್ಬಿಡ್ತು ಅಂದರೆ ಒಳ್ಳೆ ಸೊಸೆಗೆ ಅನ್ಯಾಯ ಆಗೋಗುತ್ತು ಅನ್ನೋ ನೋವು ನನ್ನ ಕೊನೆಯವರೆಗೂ ಕಾಣುತ್ತೆ ತಂದೆ, ಕೊನೆಯವರೆಗೂ ಕಾಣುತ್ತೆ. ಏನೇ ಆದರೂ ಒಳ್ಳೆಯದನ್ನೇ ಮಾಡು, ಯಾವ ಅನಾಹುತನೂ ಬರಬಾರ್ದು. ಆ ರೀತಿ ಎಲ್ಲರನ್ನೂ ಕೈ ಹಿಡಿದು ಕಾಪಾಡು ತಂದೆ, ಕೈ ಹಿಡಿದು ಕಾಪಾಡು. ಸುಮನ ಅನಕ್ಷರಸ್ಥೆ ಆದ್ರೂ ಎಷ್ಟು ಚೆನ್ನಾಗಿ ವಿಲ್ ಬರೆದಾಳೆ. ವಾ, ಅದೇ ಸಾಧನ ವಿದ್ಯಾವಂತೆ, ಬುದ್ಧಿವಂತೆ. ಸರದಕ್ಕೆ ಈ ಮನೆ ಹಿರಿ ಸೊಸೆ, ಈ ಮನೆ ಕಾಲಿಟ್ಟವಳು 8 ವರ್ಷ ಆಗಿ. ಅವಳನ್ನ ನಂಬಿ ಎಲ್ಲ ಜವಾಬ್ದಾರಿನೂ ನಾನು ಅವಳು ಕೊಟ್ಟೆ. ಆದರೆ ಅವಳು ಮಾಡಿದ್ದೇನು, ನನ್ನ ನಂಬಿಕೆನ ಸುಳ್ಳು ಮಾಡ್ಬಿಟ್ಟು. ನಮ್ಮ ಒಳ್ಳೆತನನ ಅವ್ರದ್ದು ದಡ್ಡತನ ಅಂತ ತಿಳ್ಕೊಂಡಿದ್ದಾರೆ. ತಾನು ತ್ಯಾಗಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ವಿಲ್ ಬರೆದ್ಬಿಟ್ರೆ ನಮ್ಮ ಅತ್ತೆ ಮಾವ ನಂಬಿಡ್ತಾರೆ ಅಂತ ಅವಳು ತಿಳ್ಕೊಂಡಿದ್ದಾಳೆ ಅಂತ ಕಾಣಿಸುತ್ತೆ. ಸಾಧನ ನೀನು ಮಾಡ್ತಾ ಇರೋ ತಪ್ಪು ಅಂತ ನೇರವಾಗಿ ಹೇಳ್ಬಿಡ್ಬೋದು. ಆದರೆ ಅದರಿಂದ ಘೋರ ಪರಿಣಾಮ ಆಗುತ್ತೆ. ಹಠಮಾರಿ ಸ್ವಭಾವದವಳು. ಮನೆ ಬಿಟ್ಟು ಹೋಗಿದ್ರು ಹೋಗ್ಬೋದು, ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತಾಳ. ನನ್ನ ಪ್ರೀತಿ ಮೊಮ್ಮಗನೂ ಕರ್ಕೊಂಡೋಗ್ತಾಳೆ, ನನ್ನ ಮಗ ಜಯರಾಮನ್ನು ಕರ್ಕೊಂಡೋಗ್ತಾಳೆ. ಆಗ ನಮ್ಮ ವಂಶಕ್ಕೆ ಇಲ್ಲದ ಅಪವಾದ ಬರುತ್ತೆ. ಜರ ಚೀತು ಅನ್ನಂಗಾಗುತ್ತೆ. ಓ ಬಾರಮ್ಮ, ಈಗ ತಾನೇ ನೀನು ಬರ್ದಿರೋ ವಿಲ್ಲೋಗ್ತಾ ಇದ್ದೆ. ಬಾಬಾ, ಅದೇ ಕರ್ಲೆ ನಿಂತಿದ್ಯಾ, ಬಾ ಕಂದ, ಬಾಬಾ. ಮಾವ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಅರ್ರೆ, ಇದೇನ್ ಮಾಡ್ತಾ ಇದೀಯಮ್ಮ ನೀನು? ಮಾವ, ಇವತ್ ನೀವಿಟ್ಟಿರೋ ಪರೀಕ್ಷೆಯಲ್ಲಿ ನನ್ಗೆ ಗೆಲುವು ಸಿಗ್ಬೇಕು, ಅದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ದೆ. ಉತ್ತರೋತ್ತರ ಅಭಿವೃದ್ಧಿ ಪ್ರಾಪ್ತಿರಸ್ತು, ಶುಭಮಸ್ತು. ಇನ್ನೇನಾಗಬೇಕು ನೋಡು. ನನಗೊಂದು ವಿಷಯ ಚೆನ್ನಾಗಿ ಜ್ಞಾಪಕದಲ್ಲಿದೆ. ಅದೇನು ಅಂದರೆ, ಮದುವೆ ಆದ ಹೊಸರಲ್ಲಿ ನಾವು ನಿನ್ನ ಮನೆ ತುಂಬಿಸ್ಕೊಂಡವಲ್ಲ, ಆವಾಗ ಬಂದು ಈ ಮಾವನ ಕಾರಿಗೆ ನಮಸ್ಕಾರ ಮಾಡಿದ್ದಿ. ಅದು ಬಿಟ್ಟರೆ 8 ವರ್ಷ ಆದಮೇಲೆ ಇದೇ 2ನೇ ಸರಿ ನೀನು ನಮಸ್ಕಾರ ಮಾಡ್ತಾ ಇರೋದು. ನೋಡೋಣಮ್ಮ, ಇವತ್ತಿನಿಂದನಾದರೂ ನಿನ್ನಲ್ಲಿ ಏನಾದರೂ ಹೊಸ ಬದಲಾವಣೆ ಆಗುತ್ತಾ ಅಂತ. ಸರಿ ಮಾವ, ಇನ್ ಮುಂದೆ ನೀವು ಬೇರೆ ಸಾಧನನ ನೋಡ್ತೀರಾ. ನೀವು ಹೇಗೆ ಹೇಳ್ತಿರೋ ಹಾಗೆ ಮನೆ ನಡೆಸ್ಕೊಂಡು ಹೋಗ್ತೀನಿ. ನಾನು ಬಂದಾಗಿಂದ ಇಲ್ಲಿವರೆಗೂ ಹೆಜ್ಜೆ ಹೆಜ್ಜೆಗೂ ನೀವು ನನ್ನ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀರಾ. ಮುಂದೇನೂ ಈ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಬೇಕು ಮಾವ. ಖಂಡಿತವಾಗ್ಲೂ ಮಾಡ್ತಾನಮ್ಮ. ಈ ಮಾವ ಯಾರಿಗೂ ದ್ರೋಹ ಮಾಡುವಂಥವನಲ್ಲ. ನೋಡು, ನೀನು ಬರ್ತಿರೋ ವಿಲ್ ಓದ್ತಾ ಇದ್ದೆ. ಈ ವಿಲ್ಲಲ್ಲಿ ನನಗೊಂದು ಸಾಸಿವೆ ಕಾಳಷ್ಟು ಅನುಮಾನ ಇದೆ ಕಣಮ್ಮ. ಅದನ್ನು ನೀನು ಕೇಳಿ ಬಗೆಹರಿಸ್ಕೊಳ್ತೀನಿ, ಸರಿನಾ? ಏನ್ ಮಾವ? ನಾನು ಏನು ಹೇಳಿದ್ದೆ ಅಂದರೆ, ವಿಲ್ಲನ್ನ ನ್ಯಾಯಯುತವಾಗಿ ಧರ್ಮಯುತವಾಗಿ ಬರೀರಿ ಅಂತ ಹೇಳಿದ್ದೆ. ಆದ್ರೆ ನೀನೇನಮ್ಮ ಎಲ್ಲದನ್ನು ಕಿರಿಯೋರಿಗೆ ದಾನ ಮಾಡಿಬಿಡಿ ಅಂತ ಬರ್ತಿದ್ಯಾ? ಇದರಲ್ಲಿ ಅನುಮಾನ ಪಡೋದು ಏನಿದೆ ಮಾವ? ಚಿಕ್ಕವ್ರು ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಉದ್ದೇಶ. ವಾವ್,
ಎಷ್ಟು ಒಳ್ಳೆ ಮಾತಾಡ್ಬಿಟ್ಟಿಯಮ್ಮ ನೀನು. ನಿಜವಾಗ್ಲೂ ನೀನು ದೇವತೆ ಕಣಮ್ಮ, ದೇವತೆ. ಮಾವ, ನಾನು ಜೈ ಓದ್ಕೊಂಡಿದ್ದೀನಿ. ಆಸ್ತಿನೇ ಬೇಕು ಅಂತಿಲ್ಲ ಜೀವನ ಮಾಡಕ್ಕೆ. ಆಸ್ತಿ ಇಲ್ಲದೆ ನಮ್ಮ ಜೀವನನ ಕಟ್ಕೊಳ್ಳೋದಕ್ಕೆ ನಮಗೆ ಸಾಮರ್ಥ್ಯ ಇದೆ. ಗುಡ್. ಅದಕ್ಕೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ತೀರ್ಥ, ಸುಭಾಷ್, ಜಾನ್ವಿ ಮತ್ತೆ ಏನು ಮತ್ತೆ? ಅದೇ ಮಾವ, ಆ ಮಗುಗೋಸ್ಕರ ಬರ್ದಿದ್ದೀನಿ. ವಾವ್, ನಿನಗೆ ಸುಮ್ಮನನ್ನು ನೋಡಿದ್ರೆ ಕಿಂಚಿತ್ತೂ ಆಗಲ್ಲ ಅಂತ ತಿಳ್ಕೊಂಡಿದ್ದೆ ಕಣಮ್ಮ. ಎಷ್ಟು ಒಳ್ಳೆ ಗುಣ ನಮ್ಮ ನಿಂದು. ಇನ್ನು ಹೊಟ್ಟೆಲಿರೋ ಆ ಮಗುಗೂ ಸಹಿತ ಭಾಗ ಕೊಡಿ ಅಂತ ಬರ್ದಿದ್ದೀರ. ದೇವತೆ ಕಣಮ್ಮ ನೀನು, ದೇವತೆ. ಇವತ್ತು ನೀನು ನನ್ನ ಮನಸ್ಸು ಗೆದ್ಬಿಟ್ಟೆ ತಾಯಿ, ನನ್ನ ಮನಸ್ಸು ಗೆದ್ಬಿಟ್ಟೆ ನೀನು. ಅದಕ್ಕೆ ಅಲ್ವಾ ನಾನು ಈ ಡ್ರಾಮಾ ಮಾಡಿದ್ದು. ನೋಡು, ಮೇಲ್ನೋಟಕ್ಕೆ ಇದು ಡ್ರಾಮಾ ಅಂತ ಅನ್ನಿಸ್ತಾ ಇದೆ, ನಾಟಕ ಅನ್ನಿಸ್ತಾ ಇದೆ. ಆದರೂ ನಿನ್ನ ಮಾತಲ್ಲಿ ದೃಢತೆ ಇದೆ, ಅದ್ ನನಗೆ ಮೆಚ್ಚುಗೆ ಆಯ್ತು. ಹೌದು ಮಾವ. ಆ ಸಾಧನ, ನೀನ್ ಬರ್ತಿರೋ ಈ ವಿಲ್ಲನ್ನ ಒಂದು ಚೂರು ಬದಲಾಯಿಸಿದೆ. ಹಂಗೆ ಲಾಯರ್ ಹೇಳಿ ರಿಜಿಸ್ಟರ್ ಮಾಡಿಸ್ಬಿಡ. ಯಾಕಮ್ಮ, ಏನಾಯ್ತು? ಹೋಗು, ನೀರು ಕುಡಿ. ಫಸ್ಟ್ ನೀರು ಕುಡಿ, ನೀರು ಕುಡಿ. ಅಯ್ಯೋ, ಯಾಕಮ್ಮ ತುಂಬಾ ಸುಸ್ತಾಗ್ತಾ ಇದೆಯಾ? ಏನಿಲ್ಲ ಮಾವ, ಅದು ನಿದ್ದೆಗೆಟ್ಕೊಂಡು ವಿಲ್ ಬರ್ದ್ನಲ್ಲ, ತಲೆ ಸುತ್ತಂಗೆ ಆಗ್ತಿದೆ ಅಷ್ಟೇ. ಈ ವಿಲ್ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿದ್ಯಾ ತಾನೇ? ಹೌದು ಮಾವ, ಯೋಚನೆ ಮಾಡಿದ್ದೀನಿ. ನೋಡ್ ಸಾಧನ, ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ಒಂದು ಸಾರಿ ಅಲ್ಲಮ್ಮ, 100 ಸಾರಿ ಅಳೆದು ಸುರಿದು ದೃಢವಾದ ನಿರ್ಧಾರ ತಗೋಬೇಕು. 100 ಸಲ ಯೋಚಿಸಿದ್ರು ಅಷ್ಟೇ ಮಾವ, ನಂದು ಒಂದೇ ಉತ್ತರ. ವೆರಿ ಗುಡ್. ನನಗೆ ತುಂಬ ಖುಷಿ ಆಯ್ತಮ್ಮ, ತುಂಬ ಖುಷಿ ಆಯ್ತು. ಇನ್ನೇ ಆಗ್ತದಾ? ಹಂಗೆ ನೆಕ್ಸ್ಟ್ ಸ್ಟೆಪ್ ನಾನು ತಗೊಳಕ್ಕೆ ಅನುಕೂಲ ಆಯಿತು. ಯಾಕಮ್ಮ ಇನ್ನೂ ಇಲ್ಲೇ ನಿಂತಿದ್ಯಾ? ಏನಿಲ್ಲ ಮಾವ. ಹಲೋ, ಚಂದ್ರು. 1 ಅವರ್ ನೀನು ನನ್ನ ಮನೆಗೆ ಅರ್ಜೆಂಟಾಗಿ ಬರಬೇಕು. ಯಾವುದೋ ಒಂದು ವಿಲ್ಲಿನ ವಿಷಯ, ಇಮ್ಮಿಡಿಯೇಟ್ ತೀರ್ಮಾನ ತಗೋಬೇಕು. ಒಂದು ಚೂರು ಬದಲಾಯಿಸಿದೆ. ಹಂಗೆ ಲಾಯರ್ ಹೇಳಿ ರಿಜಿಸ್ಟರ್ ಮಾಡಿಸ್ಬಿಡ್ಲಾ?